ನಮಸ್ಕಾರ ವೀಕ್ಷಕರೇ, ಇದು ಫ್ರೀಡಂ ಟಿವಿ ವಿನೋದ್ ವಾರ್ತೆ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ದಾವಣಗೆರೆಗೆ ಹೊಸ ಮಿನಿಸ್ಟರ್ ಸಿಕ್ಕಿದ್ದಾರೆ. ಹೌದು, ಆದ್ರೆ ಇನ್ನೂ ಪ್ರಮಾಣ ವಚನ ಮಾತ್ರ ಬಾಕಿ ಇದೆ. ಅಷ್ಟರಲ್ಲಾಗ್ಲೇ ನಾವು ಇವ್ರನ್ನ ಸಂದರ್ಶನ ಮಾಡಬೇಕು ಅಂತ ಹಿಡ್ಕೊಂಡು ಬಂದಿದೀವಿ. ನಮಸ್ಕಾರ. ನಮಸ್ಕಾರ. ಅಂದ ಹಾಗೆ ಸಮರ್ಥ ಶಾಮನೂರು ಶಿವಶಂಕರಪ್ಪನವರ ಸಂದರ್ಶನನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಅವರು ಒಂದು ಸ್ವಯಂ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಅವ್ರೇ ಇಶ್ಯೂ ಮಾಡ್ಕೊಂಡಿದ್ದಾರೆ. ಏನಂತ, ನಾನು ಮಂತ್ರಿಗಿರಿಗೆ 200% ಸಮರ್ಥ ಇದ್ದೇನೆ ಅಂತ. ಹೌದಲ್ವೇ? ಹೌದ್ರಿ. ಏನ್ರಿ ಕಡಿಮೆ ಇದೆ ನನ್ನಲ್ಲಿ? ನಮ್ಮ ಹತ್ರ ಆಸ್ತಿ ಇಲ್ವೇನ್ರಿ, ಅಂತಸ್ತಿ ಇಲ್ವೇನ್ರಿ, ಜನಬಲ ಇಲ್ವೇನ್ರಿ, ತೋಳ್ಬಲ ಇಲ್ವೇನ್ರಿ? ಎಲ್ಲ ಇದೆ ರೀ. ಹೌದು, ನಿಮ್ಮ ಹತ್ರ ಎಲ್ಲ ಇದೆ, ಅದನ್ನ ನಾವು ಒಪ್ಕೋತೀವಿ. ನೋಡ್ರಪ್ಪ, ನಮ್ಮಪ್ಪ ದೊಡ್ಡ ಲೀಡ್ರು. ನಮ್ಮ ಮನೆಗೆ 3 ಸಲ CM ಬಂದಿದ್ದಾರೆ. ನಮ್ಮ ಕಾರ್ಗೆ ಮಿನಿಸ್ಟರ್ ಸ್ಟಿಕ್ಕರ್ ಅಂಟಿಸೋಕೆ ಜಾಗಾನು ರೆಡಿ ಮಾಡಿದ್ದೀನಿ. ಇನ್ನೇನು ಖಾತೆ ಕೊಟ್ಬಿಡಿ ಸಾಕು ಅಂತ ಸಮರ್ಥ ಅವ್ರು ಹೇಳ್ತಿದ್ದಾರೆ. ಅಲ್ವಾ ಸಮರ್ಥ ಅವ್ರೆ? ಹೌದ್ರಿ. ಏನ್ರಿ ತಪ್ಪು? ನಮ್ಮ ಫ್ಯಾಮಿಲಿ ಇತಿಹಾಸ ಗೊತ್ತಿದೆಯೇನ್ರಿ ನಿಮ್ಗೆ? ನಿಮಗ್ ಗೊತ್ತಿಲ್ಲ ಅಂದ್ರೆ ಬನ್ರಿ, ದಾವಣಗೆರೆಗೆ ಬಂದು ಕೇಳ್ರಿ, ಅಲ್ಲಿ ಗೊತ್ತಾಗತ್ತೆ. ಏನ್ರಿ ಕಡಿಮೆ ಇದೆ? ನನಗೆ ವಯಸ್ಸಿಲ್ವೇ, ರೂಪ ಇಲ್ವೇ, ಅದಿಲ್ವೇ, ಇದಿಲ್ವೇ? ಯಾಕೋ ದಮ್ಮು. ಪರವಾಗಿಲ್ಲ ಸರ್, ದಮ್ಮು ಎಳಿಬೇಡಿ ತುಂಬಾ. ಆಯ್ತು. ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ಟೆ, ಸಮರ್ಥ ಮಂತ್ರಿ ಆದ್ಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ಮೇಲೆ GST ತೆಗೆಸ್ಬಿಡ್ತಾರೆ ಅಂತ. ಹೌದಲ್ವೇನ್ರಿ? ಮತ್ತೆ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೇನು? ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದದ್ದು. ಎಲ್ಲಾ ಜಿಲ್ಲೆಗಳಲ್ಲೂ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಮಾರ್ಕೊಂಡು ತಿನ್ಲಿ, ನಮಗ್ ಬೇಜಾರಿಲ್ಲ. ಆದ್ರೆ ಅದ್ರ ಮೇಲೆ GST ಯಾಕ್ರಿ ಹಾಕ್ತಾರೆ? ಹಾಗಾಗಿ ದಾವಣಗೆರೆನಲ್ಲೇ ನಾವು GST ನ ತೆಗೆದಾಕ್ಬಿಡ್ತೀವಿ. ದೋಸೆ ಸೆಟ್ ದೋಸೆ, ಆನಿಯನ್ ದೋಸೆ, ಮಸಾಲೆ ದೋಸೆ. ಹಾ ಎಂತ ಅದ್ಭುತವಾದ ವಿಚಾರ ಇದು ಜನಸಾಮಾನ್ಯರಿಗೆ ಹೆಲ್ಪ್ ಮಾಡೋದು ಅಂದ್ರೆ ನಿಮ್ಮಿಂತ ಮಿನಿಸ್ಟರ್ ಬೇಕು ನಮ್ಗೆ. ಆಮೇಲೆ ಮಿನಿಸ್ಟರ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಇದ್ದೀರಿ? ಮೊದ್ಲು ನೋಡ್ರಿ, ನಮ್ಮ ದಾವಣಗೆರೆಯ ವಿಶೇಷ ಏನು? ಮಂಡಕ್ಕಿ ಮೆಣಸಿನಕಾಯಿ. ಈ ಮಂಡಕ್ಕಿ ಮೆಣಸಿನಕಾಯಿಯನ್ನ ನಾನು ವಿಧಾನಸೌಧದ ಕ್ಯಾಂಟೀನ್ ಅಲ್ಲಿ ಫ್ರೀ ಆಗಿ ಕೊಡಿಸ್ಬಿಡ್ತೀನಿ. ಇದಕ್ಕಿನ್ನ ಇನ್ನೇನ್ ಬೇಕ್ರಿ? ಬಂದವರೆಲ್ಲ ಮಂಡಕ್ಕಿ ತಿನ್ಬೇಕು, ಮೆಣಸಿನಕಾಯಿ ಕಚ್ಚಬೇಕು, ಹೊಟ್ಟೆ ತುಂಬಾ ನೀರ್ ಕುಡ್ಕೊಂಡು ಹೋಗ್ಬೇಕು. ಏನಂತೀರಿ? ಆಹಾ ಎಂತ ಯೋಚನೆ. ಮನೆ ಉದ್ಧಾರ ಮಾಡೋ ಯೋಚನೆ ಕಣ್ರಿ ಇದು. ನಂತರ ಮೂಲಗಳ ಪ್ರಕಾರ ನೀವಾಗ್ಲೇ ಸಮರ್ಥ ಮಿನಿಸ್ಟ್ರಿ ಅಂತ ವಾಟ್ಸ್ಆಪ್ ಗ್ರೂಪ್ ಓಪನ್ ಮಾಡಿದ್ದೀರಂತೆ. ಅಡ್ಮಿನ್ ಯಾರು? ಮೆಂಬರ್ಸ್ ಯಾರು DP ಹಾಕಿದ್ದೀರಿ? ಇನ್ಯಾರ್ದ್ರಿ? ಎಲ್ಲಾನು ನಾನೇ ಮೆಂಬರು, ನಾನೇ ಅಡ್ಮಿನ್ನು. ಮತ್ತೆ DP ಕೇಳಿದ್ರಲ್ವಾ, ನಂದೇ ಒಂದು ಅದ್ಭುತವಾಗಿ ಫೋಟೋಶಾಪ್ ಅಲ್ಲಿ ಬೆಳ್ಳು ಕಾಣೋ ತರ ಒಂದು DP ಮಾಡಿಸಿದ್ದೀನಿ ಕಣ್ರಿ, ಅದನ್ನೇ ಹಾಕೋದು. ಆಹಾ ಎಂತ ವಿಚಾರ. ಇನ್ನು ಹೈಕಮಾಂಡ್ ಏನಂತಿದೆ ಗೊತ್ತಾ? ಸಮರ್ಥ ಇದ್ದೀರಾ ಸರಿ, ಆದ್ರೆ ಸೀಟ್ ಇದೆಯಾ ಅಂತ ಕೇಳ್ತಾ ಇದೆಯಂತೆ. ಸೀಟ್ ಇಲ್ಲ ಅಂತ ಅಂದ್ರೆ ಪರವಾಗಿಲ್ಲ ಕಣ್ರಿ, ನಾನು ನಿಂತುಕೊಂಡೇ ಕೆಲಸ ಮಾಡ್ತೀನಿ. ವಿಧಾನಸೌಧದ ಒಳಗಡೆ ನಿಂತ್ಕೋತೀನಿ, ವಿಧಾನಸೌಧದ ಆಚೆಗಡೆ ನಿಂತ್ಕೋತೀನಿ, ವಿಧಾನಸೌಧದ ಕಾರಿಡಾರ್ ಅಲ್ಲೂ ನಿಂತ್ಕೋತೀನಿ. ಅಷ್ಟೇ ಯಾಕೆ, ದಾವಣಗೆರೆ ಹುಡುಗರು ನಾವು ಸ್ಟ್ರಾಂಗ್ ಅಂತ ದಾವಣಗೆರೆ ಬೀದಿಲೂ ನಿಂತ್ಕೋತೀನಿ ಕಣ್ರಿ, ನಾನು ನಿಂತ್ಕೋತೀನಿ. ಆಹಾ ಎಂತ ವಿಚಾರ. ಒಟ್ನಲ್ಲಿ ದಾವಣಗೆರೆ ಜನ ಈಗ 2 ಗುಂಪು. ಒಂದ್ ಕಡೆ ಸಮರ್ಥ ಸಾರ್ ಮಿನಿಸ್ಟರ್ ಆಗ್ಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಸಚಿವ ಸಂಪುಟದಲ್ಲಿ ಜಾಗ ಇಲ್ಲ, ಈಗಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಂತ ಮೀಮ್ಸ್ ಫಾರ್ವರ್ಡ್ ಮಾಡ್ತಿದ್ದಾರೆ. ಇದ್ರ ಮಧ್ಯೆ ನೀವೇನ್ ಮಾಡ್ತೀರಿ ಅನ್ನೋದು ನಿಮಗ್ ಬಿಟ್ಟಿದ್ದು. ಒಟ್ನಲ್ಲಿ ಸಮರ್ಥ ಅವರೇ, ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು. ಇಷ್ಟೇ ಅಲ್ಲ, ಇನ್ಮೇಲೆ ನೀವು ನನ್ನ ಕರಿತಾ ಇರಬೇಕು, ಇಂಟರ್ವ್ಯೂ ಮಾಡ್ತಾ ಇರಬೇಕು. ನಿಮ್ಗೆಲ್ಲ ಮಂಡಕ್ಕಿ ಫ್ರೀ, ನಿಮ್ಗೆಲ್ಲ ಮಿರ್ಚಿ ಫ್ರೀ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಆಹಾ ಎಂತ ವಿಚಾರ.